ಕಲ್ಲುಕ್ವಾರಿಯಲ್ಲಿ ಬ್ಲಾಸ್ಟ್ ಆಗಿ 3 ಜನ ಕಾರ್ಮಿಕರಿಗೆ ಗಂಭೀರ ಗಾಯ. ಕಲ್ಲುಕ್ವಾರಿಯಲ್ಲಿ ಬ್ಲಾಸ್ಟ್ ಆದ ಹಿನ್ನೆಲೆ ತಮಿಳುನಾಡು ಮೂಲದ 3 ಜನರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಕೆಜಿಎಫ್ ತಾಲೂಕಿನ ಮಾರಿಕುಪ್ಪಂ ಬಳಿ ನಡೆದಿದೆ. ಗಾಯಗೊಂಡ ವ್ಯಕ್ತಿಗಳು ಮಾರಿ ಗೋವಿಂದಪ್ಪ ಮುನಿಯಪ್ಪ ಎಂಬುದಾಗಿ ತಿಳಿದುಬಂದಿದೆ. ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯಿಂದ 5 ಜನ ಕೆಲಸಕ್ಕೆ ಬಂದಿದ್ದು, ಜಿಲೆಟಿನ್ ಕಡ್ಡಿ ಬ್ಲಾಸ್ಟ್ ಆಗುವ ಬದಲಿಗೆ ಬೆಂಕಿ ಹೊತ್ತಿಕೊಂಡಿದ್ದು ಈ ದುರ್ಘಟನೆ ನಡೆದಿದೆ. ತಮಿಳುನಾಡು ಮೂಲದ RR ಕಂಪನಿಗೆ ಸೇರಿದ ಕಲ್ಲುಕ್ವಾರಿ ಇದಾಗಿದ್ದು, ಗಾಯಾಳುಗಳು ಕೆಜಿಎಫ್ ಆಸ್ಪತ್ರೆಗೆ ದಾಖಲು ಮಾಡಿ ಹೆಚ್ಚಿನ ಚಿಕಿತ್ಸೆಗೆ ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಸ್ಥಳಕ್ಕೆ ಕೆಜಿಎಫ್ ಎಸ್ಪಿ ಶಿವಾಂಶು ರಾಜಪೂತ್ ಭೇಟಿ ನೀಡಿದ್ದು, ಆಂಡರ್ಸನ್ ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಲ್ಲಿಂದ ತರಬೇಕಿಲ್ಲ ಬಾಕ್ಸ್ ಇದೆ ಡಾಕ್ಯುಮೆಂಟ್ಸ್ ಅಲ್ಲಿಂದ ಏರ್ ಕಂಪ್ರೆಸ್ ಮಾಡಿ ಇಲ್ಲಿ ನಾವು ಸೂಪರ್ವೈಸರ್ ಆಗಿ RR ಸ್ಟೋನ್ಸ್ ಸೇಮ್ ಸರ್. ಈಗ ಇವತ್ತು ಮಣಿಗೇರಿ ಆಂಡರ್ಸನ್ ಪೇಟ್ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಬೆಳಿಗ್ಗೆ ಸುಮಾರು 10:30 ಗಂಟೆಗೆ ಒಂದು ಬ್ಲಾಸ್ಟ್ ಆಗಿತ್ತು. ಇಲ್ಲಿ 3 ಜನ ಇಂಜರ್ಡ್ ಆಗಿದ್ದಾರೆ. ಅದಕ್ಕೆ ನಾವು ಸ್ಪಾಟ್ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದ್ದೀವಿ. ಇದು ನಾವು ಮೈನ್ಸ್ ಇಲಾಖೆಗೆ ಕೂಡ ವಿಸಿಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ. ಅವರು ಕೂಡ ಬರ್ತಾ ಇದ್ದಾರೆ. ಅದು ವೆರಿಫೈ ಮಾಡಿ ಏನಿದೆ, ಲೈಸೆನ್ಸ್ ಇದೆಯಾ, ಲೈಸೆನ್ಸ್ ಅವರು ತೋರಿಸ್ತಾ ಇದ್ದಾರೆ, ಬಟ್ ಜೆನ್ಯೂನ್ ಇದೆ ಅಥವಾ ಅಲ್ಲ, ಎಷ್ಟು ವ್ಯಾಲಿಡಿಟಿ ಇದೆ, ಮತ್ತು ಬ್ಲಾಸ್ಟ್ ಮಾಡುವವರಿಗೆ ಯಾರು ಇದ್ದರು ಅಥವಾ ಅಲ್ಲ, ಪರ್ಮಿಷನ್ ಇದೆಯಾ ಅಥವಾ ಅಲ್ಲ, ಇದೆಲ್ಲ ವೆರಿಫೈ ಮಾಡಿ ನಾವು ಕ್ರಮ ತಗೊಳ್ತೀವಿ. ನಾವು 3 ಜನ ಇಂಜರ್ಡ್ ಇದ್ದಾರೆ. ಎಲ್ಲ ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಶಿಫ್ಟ್ ಆಗಿದ್ದಾರೆ. ನಾವು ಈಗ FIR ಬುಕ್ ಮಾಡಿ ಕ್ರಮ ತಗೊಳ್ತೀವಿ.